ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಮಾಡ್ತಾರೆ ಉದ್ದೇಶ ಏನಪ್ಪ ಅಂದರೆ, ಈ ಗೃಹ ಜ್ಯೋತಿ ಅರ್ಜಿ ಮರುಪರಿಶೀಲನೆ ಏನಕ್ಕೆ ಮಾಡ್ತಿರೋದಪ್ಪ ಅಂದರೆ, ಈ ಯೋಜನೆ ಆ್ಯಕ್ಚುಯಲ್ ಫಲಾನುಭವಿಗಳಿಗೆ ಸಿಗ್ತಿದೆಯಾ, ಯಾರು ಫಲಾನುಭವಿಗಳು ರಿಜಿಸ್ಟರ್ ಆಗಿದ್ದಾರೆ ಗೃಹ ಜ್ಯೋತಿಗೆ ಅವ್ರಿಗೆ ಸಿಗ್ತಿದೆಯಾ. ಗೃಹ ಜ್ಯೋತಿ ಅರ್ಜಿ ಮರುಪರಿಶೀಲನೆ ಬಗ್ಗೆ ತುಂಬ ಜನಕ್ಕೆ ಡೌಟ್ಸ್ ಇದೆ. ಏನಪ್ಪ ಅಂದರೆ, ಮೀಟ್ರು ನಮ್ಮ ತಂದೆ ಹೆಸರಲ್ಲಿ, ನಮ್ಮ ತಾತನ ಹೆಸರಲ್ಲಿದೆ, ಎಲ್ಲರೂ ಜಾತಿ ಪ್ರಮಾಣ ಪತ್ರ ಕೊಡಲೇಬೇಕಾ, ಇಲ್ಲ ನಮ್ಮದು ಗೃಹ ಜ್ಯೋತಿ ರಿಜಿಸ್ಟರ್ ಆಗಿರೋರು ನಮ್ಮ ತಂದೆ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು, ಅವ್ರು ತೀರೋಗಿದ್ದಾರೆ, ನಾವೇನು ಮಾಡಬೇಕು. ಆಮೇಲೆ ಬಾಡಿಗೆ ಮನೆಯವರು, ಬಾಡಿಗೆ ಮನೆಯಲ್ಲಿ ಈಗ ಹೊಸ್ದಾಗಿ ಬಂದಿದ್ದೀವಿ, ಹಳಬ್ರು ಮಾಡಿಸೋಗಿದ್ದಾರೆ, ನಾವೇನು ಮಾಡಬೇಕು ಅಂತ ತುಂಬ ಜನಕ್ಕೆ ಸುಮಾರು ಏನೇನೋ ಡೌಟ್ಸ್ ಇದೆ. ಸೊ ಆದಷ್ಟು ಈ ವಿಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗುತ್ತೆ ಏನೇನೋ ಡೌಟ್ಸ್ ಇದೆ, ಎಲ್ಲ ಕ್ಲಿಯರ್ ಆಗುತ್ತೆ. ಆದಷ್ಟು ಈ ಯೋಜನೆ ನಿಜವಾದ ಫಲಾನುಭವಿಗಳಿಗೆ ಸಿಗಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಅದಕ್ಕೆ ಇರೋದು ರೀವೆರಿಫಿಕೇಷನ್ ಮಾಡಿಸ್ತಾ ಇರೋದು. ಸೊ ಆದಷ್ಟು ನೀವು ಏನು ಮಾಡಬೇಕಪ್ಪ ಅಂದರೆ, ಈಗ ಯಾರು ಮನೇಲಿ ಅಟ್ ಪ್ರೆಸೆಂಟ್ ಯಾರಿದ್ದೀರಾ ಅವ್ರದ್ದನ್ನ ಡೀಟೇಲ್ಸ್ ಕೊಡಿ. ಈಗ ಹಳಬ್ರು ಮಾಡಿಸೋಗಿದ್ರು, ಸರ್ ಅವ್ರ ಡೀಟೇಲ್ಸ್ ನಾವೆಲ್ಲಿಂದ ತರೋಣ, ಅವ್ರು ಇಲ್ವಲ್ಲ ನಾವೇನು ಮಾಡೋದು, ಇಲ್ಲ ಅವ್ರು ತೀರೋಗಿದ್ದಾರೆ ನಾವೇನು ಮಾಡೋದು ಅಂತ ಸುಮಾರು ಜನ ಏನೇನೋ ಡೌಟ್ಸ್ ಕೇಳ್ತಾ ಇದ್ರಿ ಸ್ನೇಹಿತರೆ. ಮೊದಲೇ ಡೌಟ್ ಏನಪ್ಪ ಅಂದರೆ, ನಮ್ಮದು ಮೀಟ್ರು ನಮ್ಮ ತಾತನ ಹೆಸರಲ್ಲಿದೆ, ನಮ್ಮ ತಂದೆ ಹೆಸರಲ್ಲಿದೆ, ಈಗ ಅವ್ರಿಲ್ಲ, ಅವ್ರು ತೀರೋಗಿದ್ದಾರೆ, ಏನು ಮಾಡೋದು ಅಂತ ಸುಮಾರು ಜನ ಕೇಳಿದ್ರಿ ಸ್ನೇಹಿತರೆ. ಗೃಹ ಜ್ಯೋತಿ ಅರ್ಜಿ ಹಾಕೋಕ್ಕೆ ಮೀಟ್ರ್ ಯಾರ ಹೆಸರಲ್ಲಾದರೂ ಇರ್ಬೋದು. ಅದು ನಿಮ್ಮ ತಂದೆ ಹೆಸರಲ್ಲಾಗಿರ್ಬೋದು, ತಾಯಿ ಹೆಸರಲ್ಲಾಗಿರ್ಬೋದು, ನಿಮ್ಮ ತಾತನ ಹೆಸರಲ್ಲಾಗಿರ್ಬೋದು, ಯಾರ ಹೆಸರಲ್ಲಿ ಬೇಕಾದರೂ ಇರಲಿ. ನೀವೇನು ಮಾಡಬೇಕು, ನಿಮ್ಮ ಮನೆ ಸದಸ್ಯರ ಹತ್ರ ಯಾರ ಹತ್ರ ವೋಟರ್ ಐ ಡಿ ಇದೆ ಅವ್ರದ್ದು ಡೀಟೇಲ್ಸ್ನ ಕೊಡಿ. ನಾನು ನೆಕ್ಸ್ಟು ಜಾತಿ ಪ್ರಮಾಣ ಪತ್ರ ಎಲ್ಲರೂ ಕೊಡಬೇಕಾ ಅಂತ ಕೇಳ್ತಾ ಇದ್ರಿ. ಎಲ್ಲರೂ ಕೊಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಿಮ್ಮ ಜಾತಿ ಯಾವುದು ಅಂತ ತಿಳಿಸಿದ್ರೆ ಸಾಕು, ಅಲ್ಲಿ ಟಿಕ್ ಮಾಡೋಕೆ ಆಪ್ಷನ್ ಇದೆ. SC/ST ಆಗಿದ್ದರೆ ಟಿಕ್ ಮಾಡಿದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳುತ್ತೆ, ಇಲ್ಲ ಅಂದರೆ RD ನಂಬರ್ ಕೇಳುತ್ತೆ. ಇವೆರಡೂ ಇಲ್ವಾ ಹಂಗೆ ಸಬ್ಮಿಟ್ ಮಾಡ್ಬೋದು. ಆ ಜಾತಿ ಯಾವುದು ಅಂತ ತಿಳಿಸಿದ್ರೆ ಸಾಕು. ಇನ್ನೂ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರಿ, ಸರ್ ಬಿಲ್ ಕೊಡೋಕ್ಕೆಲ್ಲ ಈಗ ಬರ್ತಾ ಇದ್ದೀರಾ ಏನೋ ಅಂತ. ಈಗ ಸದ್ಯದ ಮಾಹಿತಿ ಪ್ರಕಾರ ಬೆಸ್ಕಾಂ ವ್ಯಾಪ್ತಿಲಿ ಮಾತ್ರ ಆ ಥರ ಹೇಳಿರೋದು. ಏನಪ್ಪ ಅಂದರೆ, ಈ ತಿಂಗಳು ಬಿಲ್ ಕೊಡೋಕ್ಕೆ ಬರಲ್ಲ, 3 ತಿಂಗಳು ಸರಾಸರಿ ತಗೊಂಡ್ಬಿಟ್ಟು ಆಟೋ ಜನ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಮಾತ್ರ ಬಿಲ್ ಕೊಡೋಕೆ ಬರಲ್ಲ. ಇನ್ನು ಬೇರೆ ಎಸ್ಕಾಮ್ಗಳಲ್ಲೆಲ್ಲ ಬಿಲ್ ಕೊಡೋಕ್ಕೂ ಬರ್ತಾರೆ, ಅದ್ರ ಜೊತೆಗೆ ರಿವೆರಿಫಿಕೇಷನ್ಗೂ ಬರ್ತಾರೆ. ಸರ್ ನಮ್ಮ ಮನೆಗೆ ಯಾವಾಗ ಕರೆಂಟ್ ಬಿಲ್ ಕೊಡೋಕೆ ಬರ್ತಾರೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿದ್ರಿ. ಸೊ ನಂದೇ ಇದೆ ಯೂಟ್ಯೂಬ್ ಚಾನಲಲ್ಲಿ ಇನ್ನೊಂದು ವೀಡಿಯೋ ಮಾಡಾಕಿದ್ದೀನಿ ಕರೆಂಟ್ ಬಿಲ್ ಬಗ್ಗೆ ಫುಲ್ ಡೀಟೇಲ್ಸು. ಅದರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಪ್ಪ ಅಂದರೆ ನಿಮ್ಮ ಬಿಲ್ ಹಳೆ ಬಿಲ್ ಯಾವುದಿದೆ ಅದನ್ನ ಎತ್ಕೊಬಿಟ್ಟು ಅಲ್ಲಿ ರೀಡಿಂಗ್ ಡೇಟ್ ಅಂತ ಇದೆ, ಆ ರೀಡಿಂಗ್ ಡೇಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಿಲ್ಲಿಂಗ್ ಡೇಟ್ ಆದಮೇಲೆ ಒಂದು 2-3 ದಿನ ಆದಮೇಲೆ ಬರ್ಬೋದು. ಸೊ ಆ ಥರ ಒಂದು 2-3 ದಿನ ಬಿಟ್ಟು ಬಂದಾಗ ನಿಮ್ಮ ದಾಖಲಾತಿಗಳನ್ನ ಎಲ್ಲ ಮನೇಲಿ ರೆಡಿ ಮಾಡಿ ಇಟ್ಕೊಂಡಿರಿ, ಆದಷ್ಟು ರೆಡಿ ಮಾಡಿ ಇಟ್ಟಿರಿ. ಇಲ್ಲ ಸರ್ ನಾವು ಕೆಲ್ಸಕ್ಕೆ ಹೋಗಿರ್ತೀವಿ, ನಾವು ಯಾವ ಥರ ಮಾಡೋದು ಅಂತ ಕೇಳ್ತಾ ಇದ್ರಿ. ನೀವು ಕೆಲ್ಸಕ್ಕೆ ಹೋದರೆ ಮನೇಲಿ ಯಾರು ಇರ್ತಾರೆ ಅವ್ರ ಕೈಲಿ ನಿಮ್ಮ ವೋಟರ್ ಐ ಡಿ, ನಿಮ್ಮ ಕುಟುಂಬ ಸದಸ್ಯರಲ್ಲಿ ಯಾರ್ದು ವೋಟರ್ ಐ ಡಿ ಇರುತ್ತೆ ಅವ್ರದ್ದು ಡೀಟೇಲ್ಸ್ನ ಕೊಡ್ಬೋದು. ನೀವು ಮೊದಲೇ ಯಾರು ಮಾಡಿಸಿದ್ರು ಅವರೇ ಮಾಡಿಸ್ಬೇಕು ಅಂತೇನಿಲ್ಲ. ಈಗ ಯಾರು ಇರ್ತಾರೆ ಪ್ರೆಸೆಂಟು ಅವರು ಮಾಡಿಸ್ಬೋದು. ಈಗ ಸಪೋಸ್ ನಿಮ್ಮ ಮನೇಲಿ ನಿಮ್ಮ ತಾಯಿಯವ್ರದ್ದು ಗೃಹ ಜ್ಯೋತಿ ರಿಜಿಸ್ಟರ್ ಆಗಿದೆ ಅಂದ್ಕೊಳ್ಳಿ, ಅವರಿಲ್ಲ ಎಲ್ಲೋ ಡ್ಯೂಟಿಗೆ ಹೋಗಿರ್ತಾರೆ, ಅವ್ರದ್ದು ಡೀಟೇಲ್ಸ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೋಬೇಕು ಅಷ್ಟೇ. ಮನೇಲಿ ಯಾರು ಇರ್ತೀರ ಅವ್ರದ್ದು ಆಧಾರ್ ಕಾರ್ಡು, ಅವ್ರದ್ದು ವೋಟರ್ ಐ ಡಿ, ಅವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟು ಇಟ್ಕೊಂಡ್ರೆ ಸಾಕು. ನೀವು ಅದ್ರ ಜೊತೆಗೆ ನೀವು ಬಾಡಿಗೆ ಮನೇಲಿ ಏನಾರು ಇದ್ದರೆ ನಿಮ್ಮದು ರೆಂಟಲ್ ಅಗ್ರಿಮೆಂಟು ಕಂಪಲ್ಸರಿ. 4 ಡಾಕ್ಯುಮೆಂಟ್ಸ್ ಅಂದರೂ ಕಂಪಲ್ಸರಿಯಾಗಿ ಇಟ್ಕೊಂಡೇ ಇರಬೇಕು. ಆಮೇಲೆ ಇದ್ರ ಜೊತೆಗೆ ಈಗ ಯಾರು ಗೃಹ ಜ್ಯೋತಿ ರಿಜಿಸ್ಟರ್ ಮಾಡಿಸ್ತೀರಾ ಅವ್ರ ಮೊಬೈಲ್ಗೆ OTP ಹೋಗುತ್ತೆ. ಸೊ ಅವ್ರು OTP ಹೇಳೋ ಥರ ಇರಬೇಕು. ಸುಮಾರು ಮನೇದು ನೋಡ್ತಾ ಇದ್ದೀವಿ, ಎಲ್ಲ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡಿ OTP ಕೇಳಕ್ಕೆ ಹೋದರೆ OTP ಫೋನೇ ರಿಸೀವ್ ಮಾಡಲ್ಲ ಅವ್ರು. ಆದಷ್ಟು OTP ಹೇಳಕ್ಕೆ ಟ್ರೈ ಮಾಡಿ. ಯಾರ್ದು ಡೀಟೇಲ್ಸ್ ಕೊಡ್ತೀರಾ ಅವರು OTP ಹೇಳಬೇಕು. ರೇಷನ್ ಕಾರ್ಡ್ ಇಲ್ಲದೆ ಇರೋರು ಏನು ಮಾಡಬೇಕು ಅಂತ ಕೇಳಿದ್ರಿ. ರೇಷನ್ ಕಾರ್ಡು ಇಲ್ಲ ಅಂದರೆ ಇಲ್ಲ ಅಂತಲೇ ಟಿಕ್ ಮಾಡಿಸಿ, ಏನು ತೊಂದರೆ ಇಲ್ಲ. ಇದೆ ಅಂದರೆ ಇದೆ ಅಂತ ಟಿಕ್ ಮಾಡಿಸಿ. ಪ್ಯಾನ್ ಕಾರ್ಡ್ ಇಲ್ಲದೆ ಇರೋರು ಏನು ಮಾಡಬೇಕು, ಪ್ಯಾನ್ ಕಾರ್ಡ್ ಯಾರು ಕೊಡಬೇಕು ಅಂದರೆ, ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಮಾತ್ರ ನಿಮ್ಮ ಪ್ಯಾನ್ ಕಾರ್ಡ್ ಕೇಳುತ್ತೆ, ಇಲ್ಲ ಅಂದರೆ ಇಲ್ಲ. ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿಲ್ಲ ಅಂದರೆ, IT ಪೇಯರ್ ಆಗಿಲ್ಲ ಅಂದರೆ ಪ್ಯಾನ್ ಕಾರ್ಡ್ ಅವಶ್ಯಕತೆ ಏನಿಲ್ಲ. ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಡೌಟ್ ಇರುತ್ತೆ, ಏನಪ್ಪ ಅಂದರೆ ಪ್ಯಾನ್ ಕಾರ್ಡ್ ಕೊಟ್ಬಿಟ್ರೆ ನಮ್ಮ ಗೃಹ ಜ್ಯೋತಿ ಕ್ಯಾನ್ಸಲ್ ಆಗುತ್ತಾ ಅಂತ. ಅದಕ್ಕೆ ಸರ್ಕಾರನೇ ಸ್ಪಷ್ಟನೆ ಕೊಟ್ಟಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ಯಾವುದೇ ತೆರಿಗೆ ಪಾವತಿದಾರರಾಗಿದ್ರು ಈ ಗೃಹ ಜ್ಯೋತಿಯಿಂದ ಕೈ ಬಿಡಲ್ಲ ಅಂತ ಸರ್ಕಾರನೇ ಸ್ಪಷ್ಟನೆ ಕೊಟ್ಟಿದೆ. ಅದೇ ಥರ ರೇಷನ್ ಕಾರ್ಡ್ ಇಲ್ಲದೆ ಇರೋರ್ನು ಕ್ಯಾನ್ಸಲ್ ಮಾಡ್ತಾರ ಅಂತ ತುಂಬ ಜನಕ್ಕೆ ಡೌಟ್ ಇದೆ. ಇಲ್ಲಿ ಅದಕ್ಕೂ ಕ್ಲಿಯರಾಗಿ ಹೇಳಿದ್ದಾರೆ ನೋಡಿ. ಅದೇ ಥರ ಸ್ನೇಹಿತರೆ, ಸರ್ಕಾರಿ ನೌಕರರಾಗಿದ್ದರೆ ಈ ಯೋಜನೆಯಿಂದ ಕೈ ಬಿಡಲಾಗುವುದಾ ಅಂತ ಕೇಳಿದ್ದಾರೆ. ಅದಕ್ಕೂ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ. ಗೌರ್ಮೆಂಟ್ ಜಾಬಲ್ಲಿ ಇದ್ರು ಈ ಯೋಜನೆಯಿಂದ ಕೈ ಬಿಡಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಈ ಅರ್ಜಿನ ಆನ್ಲೈನ್ ಮುಖಾಂತರ ಎಲ್ಲರೂ ಸಲ್ಲಿಸ್ಬೋದಾ ಅಂತ ಕೇಳಿದ್ದಾರೆ. ಇಲ್ಲ ಸ್ನೇಹಿತರೆ, ಇದು ಯಾವುದೇ ಆನ್ಲೈನ್ ಪೋರ್ಟಲಲ್ಲಿ ಬರಲ್ಲ. ಇದನ್ನು ನಮ್ಮ ಎಸ್ಕಾಂ ಸಿಬ್ಬಂದಿಗಳೇ, ನಮ್ಮ ಮೀಟ್ ರೀಡರ್ಗಳು, ನಮ್ಮ ಲೈನ್ಮನ್ಗಳೇ ನಿಮ್ಮ ಪ್ರತಿ ಮನೆಗೂ ಭೇಟಿ ನೀಡಿ ನಿಮ್ಮ ಎದುರಿಗೇನೆ ಈ ಒಂದು ಪರಿಶೀಲನಾ ಪ್ರಕ್ರಿಯೆನ ಮಾಡ್ತಾರೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಯಾವುದಾದ್ರೂ ಚಾರ್ಜಸ್ ಕೊಡಬೇಕಾ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲ, ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಯಾರಿಗೂ ₹1 ದುಡ್ಡು ಕೊಡಂಗಿಲ್ಲ. ಇದು ಫ್ರೀ ಆಫ್ ಕಾಸ್ಟಲ್ಲೇ ಮಾಡೋಂಥ ಪರಿಶೀಲನಾ ಪ್ರಕ್ರಿಯೆ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಇನ್ನೊಂದು ಪ್ರಶ್ನೆ ಇದೆ, ಗಮನಿಸ್ಬೋದು ಸ್ನೇಹಿತರೆ ನೀವು. ನನ್ನ ಹೆಸರಲ್ಲಿ ಒಂದು ಮೀಟ್ರಿಗಿನ ಜಾಸ್ತಿ ಮೀಟ್ರ್ ಇದೆ, ಎಲ್ಲ ಮೀಟ್ರಿಗೂ ಗೃಹ ಜ್ಯೋತಿ ಅಪ್ಲೈ ಆಗುತ್ತಾ ಅಂತ ಕೇಳಿದ್ದಾರೆ. ಹೌದು, ಎಲ್ಲ ಮೀಟ್ರಿಗೂ ಅಪ್ಲೈ ಆಗುತ್ತೆ. ಎಲ್ಲ ಮೀಟ್ರಿಗೂ ನೀವು ಅವಶ್ಯಕ ದಾಖಲಾತಿಗಳನ್ನ ನೀಡಬೇಕಾಗುತ್ತೆ. ಪ್ರತಿಯೊಂದು ಮೀಟ್ರಿಗೂ ನೀವು
ಈಗ ಒಂದು ಮನೇಲಿ 3 ಮೀಟ್ರ್ ಇದೆ ಅಂತಂದರೆ ನೀವು 3 ಮೀಟ್ರಿಗೂ ಈಗ ಬೇರೆ ಬೇರೆ ವೋಟರ್ ಐ ಡಿ ಕೊಟ್ಬಿಟ್ಟು ಮಾಡಿಸ್ಬೇಕಾಗುತ್ತೆ. ಮೊದಲಿನ ಥರ ಬರೀ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಆಗಲ್ಲ ಸ್ನೇಹಿತರೆ, ಅದ್ರ ಜೊತೆಗೆ ವೋಟರ್ ಐ ಡಿನೂ ಕಂಪಲ್ಸರಿ ಮಾಡಿದ್ದಾರೆ. ಈಗ ಇನ್ನು ನಾವು ಬಾಡಿಗೆ ಮನೇಲಿ ಇದ್ದೀವಿ ಸರ್, ಈಗ ನಮ್ಮ ಮೀಟ್ರು ಓನರ್ ಹೆಸರಲ್ಲಿದೆ, ನಾವು ಗೃಹಜ್ಯೋತಿಗೆ ಅಪ್ಲೈ ಮಾಡ್ಬೋದಾ ಅಂತ ಕೇಳಿದ್ರಿ ಸ್ನೇಹಿತರೆ. ಹೌದು, ನೀವು ಅಪ್ಲೈ ಮಾಡ್ಬೋದು ಇದಕ್ಕೆ. ಮೀಟ್ರು ಯಾರ ಹೆಸರಲ್ಲಾದರೂ ಇರಲಿ, ಗೃಹಜ್ಯೋತಿ ನೀವು ಫಲಾನುಭವಿಗಳಾಗಿದ್ದರೆ ನೀವು ಪ್ರಸ್ತುತ ನಿಮ್ಮ ದಾಖಲಾತಿಗಳು ಏನಿರುತ್ತೆ ಅದನ್ನ ಕೊಟ್ಟು ಗೃಹಜ್ಯೋತಿ ಮರುಪರಿಶೀಲನೆಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ, ನಿಮ್ಮ ದಾಖಲಾತಿಗಳನ್ನ ಕೊಟ್ಬಿಟ್ಟು. ಅದೇ ಥರ ಗೃಹಜ್ಯೋತಿ ಮರುಪರಿಶೀಲನೆಗೆ ಎಷ್ಟು ದಿನದವರೆಗೂ ಟೈಮ್ ಇದೆ ಅಂತ ಕೇಳಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು 2 ತಿಂಗಳವರೆಗೂ ಕಾಲಾವಕಾಶ ಇದೆ ಅಂತ ಹೇಳಿದ್ದಾರೆ. ಈ ಗೃಹಜ್ಯೋತಿ ಪರಿಶೀಲನಾ ಪ್ರಕ್ರಿಯೆ ಸಂದರ್ಭದಲ್ಲೂ ಗೃಹಜ್ಯೋತಿ ಸೌಲಭ್ಯ ನಮ್ಗೆ ಸಿಗುತ್ತಾ ಅಂತ ಕೇಳಿದ್ದಾರೆ. ಪರಿಶೀಲನಾ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಗೃಹಜ್ಯೋತಿ ಯೋಜನೆ ಸೌಲಭ್ಯ ಫಲಾನುಭವಿಗಳಿಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೊನೆಯ ಪ್ರಶ್ನೆ ಸ್ನೇಹಿತರೆ, ಸಮೀಕ್ಷೆ ಸಂದರ್ಭದಲ್ಲಿ ಭಾವಚಿತ್ರ ನೀಡುವುದು ಕಡ್ಡಾಯವೇ ಅಂತ ಕೇಳಿದ್ದಾರೆ. ಹೌದು, ಭಾವಚಿತ್ರ ನೀಡುವುದು ಕಡ್ಡಾಯ. ಸೊ ಸ್ನೇಹಿತರೆ, ಇವಿಷ್ಟು ಗೃಹಜ್ಯೋತಿ ಯೋಜನೆ ಪರಿಶೀಲನಾ ಅರ್ಜಿ ವೇಳೆ ಕೇಳಿದಂಥ ಪ್ರಶ್ನೆಗಳಾಗಿದ್ವು. ಇದರಲ್ಲಿ ಮೇನ್ ಆಗಿರೋಂಥ ಪ್ರಶ್ನೆಗಳ ಬಗ್ಗೆ ಮಾತ್ರ ನಾನು ಇಲ್ಲಿ ಚರ್ಚೆ ಮಾಡಿದ್ದೀನಿ. ಫುಲ್ಲು ನಿಮಗೆ 20 ಪ್ರಶ್ನೆಗಳು ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಸ್ನೇಹಿತರೆ, ನಿಮಗೂ ಬೇಕು ಅಂದರೆ ನೀವು ನೋಡ್ಕೊಳ್ಳಿ. ಸ್ನೇಹಿತರೆ, ಫೈನಲ್ ಆಗಿ ಹೇಳಬೇಕು ಅಂದರೆ ನಿಮ್ಮ ಮನೆಗೆ ಈಗ ನಮ್ಮ ಸಿಬ್ಬಂದಿಯವ್ರು ಬಂದಾಗ ನೀವು ಯಾರ್ದು ನಿಮ್ಮ ಕುಟುಂಬ ಸದಸ್ಯರಲ್ಲಿ ಯಾರ್ದು ವೋಟರ್ ಐ ಡಿ ಇರುತ್ತೆ ಅವ್ರದಿಂದ ರಿಜಿಸ್ಟರ್ ಮಾಡಬೇಕು. ಇಲ್ಲ ವೋಟರ್ ಐ ಡಿ ಇಲ್ಲ ಅಂದರೆ ಅದು ರಿಜಿಸ್ಟರ್ ಆಗಲ್ಲ. ನಾನು ಕೆಲವೊಂದಿಷ್ಟು ಜನ ನೋಡ್ತಾ ಇದ್ದೀನಿ, ಸುಮಾರು ಜನ ಎಲ್ಲ ಡೀಟೇಲ್ಸು ಫಿಲ್ ಮಾಡಿಸ್ತಾರೆ, ಕೊನೆಗೆ ಇಲ್ಲ ಸರ್ ನಮ್ಮ ಮನೇಲಿ ವೋಟರ್ ಐ ಡಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಆ ಥರ ಆಗೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟು, ಆಮೇಲೆ ಬೇರೆಯವರು ರೀವೆರಿಫಿಕೇಷನ್ ಆಗೋದು ಲೇಟ್ ಆಗುತ್ತೆ. ಸೊ ಆದಷ್ಟು ಗ್ರಾಹಕರಲ್ಲಿ ಏನು ಕೇಳ್ಕೊತೀನಿ ಅಂದರೆ, ನಿಮ್ಮ ಮನೇಲಿ ಯಾರ್ದು ವೋಟರ್ ಐ ಡಿ ಇದೆ ಅವ್ರದ್ದು ಆಧಾರ್ ಕಾರ್ಡು ಅವ್ರದ್ದು ಡೀಟೇಲ್ಸ್ನ ಕೊಡೋಕ್ಕೆ ಟ್ರೈ ಮಾಡಿ. ಈಗ ಹಿಂದೆ ಮಾಡಿಸಿರೋರ್ದು ಅಷ್ಟೇ, ಆ ವೋಟರ್ ಐ ಡಿ ಇಲ್ಲ ಅಂದರೆ ಈಗ ನಿಮ್ಮ ಮನೇಲಿ ವೋಟರ್ ಐ ಡಿ ಯಾರ್ದಿದೆ ಅವ್ರದ್ದು ಡೀಟೇಲ್ಸ್ನ ಕೊಟ್ಬಿಟ್ಟು ಮಾಡಿಸಿ. ಸುಮಾರು ಜನ ಸುಳ್ಳು ಮಾಹಿತಿನ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ, ಗೃಹಜ್ಯೋತಿ ರೀವೆರಿಫಿಕೇಷನ್ ನೀವೇ ನಿಮ್ಮ ಮನೇಲೇ ಮಾಡ್ಬೋದು, ಈ ಲಿಂಕ್ ಅಂತ ಕಮೆಂಟ್ ಮಾಡಿ ನಿಮ್ಗೆ DM ಮಾಡಿಬಿಡ್ತೀನಿ, ನಮ್ಮನ್ನು ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಳಿಸಿ ಅಂತ. ಸೊ ಅದೆಲ್ಲ ಸುಳ್ಳು ಮಾಹಿತಿ ಸ್ನೇಹಿತರೆ. ಯಾವುದೇ ಥರ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿರ್ಬೋದು, ಸೈಬರ್ ಸೆಂಟ್ರ್ ಅವ್ರ ಹತ್ರ ಆಗಿರ್ಬೋದು, ಎಲ್ಲೂ ಇದನ್ನು ರೀವೆರಿಫಿಕೇಷನ್ಗೆ ಬಿಟ್ಟಿಲ್ಲ. ಇದನ್ನು ಸರ್ಕಾರ ಈಗ ಸದ್ಯದ ಮಟ್ಟಿಗೆ ನಮ್ಮ ಏನು KEB ಸಿಬ್ಬಂದಿ ಇದ್ದಾರೆ ಅವರಿಂದನೇ ಮಾಡಿಸ್ತಾ ಇದೆ. ಡೋರ್ ಟು ಡೋರ್ ವೆರಿಫಿಕೇಷನ್ ಅಂತ ಅದಕ್ಕೆ ಮಾಡ್ತಾ ಇರೋದು. ಆ ಥರ ಸುಳ್ಳು ಮಾಹಿತಿ ಕ್ಲಿಕ್ ಮಾಡಿ ಮತ್ತೊಂದು ಏನೇನೋ ಆಗೋದೆಲ್ಲ ಬೇಡ. ಆದಷ್ಟು ನಿಮ್ಮ ಮನೆಯಲ್ಲೇ ಇವೆಲ್ಲ ದಾಖಲಾತಿನ ರೆಡಿ ಇಟ್ಕೊಂಡ್ರೆ ನಮ್ಮ ಸಿಬ್ಬಂದಿಯವರೇ ಬಂದ್ಬಿಟ್ಟು ವೆರಿಫಿಕೇಷನ್ ಮಾಡ್ತಾರೆ. 1 ದಿನ 2 ದಿನ ಲೇಟ್ ಆಗ್ಬೋದು, ಪ್ರತಿಯೊಂದು ಮನೆಗೂ ಕಂಪಲ್ಸರಿ ಹೋಗಲೇಬೇಕು, ಇದು ಹೋಗಿ ಮಾಡೋ ಅಂಥದ್ದು. ಸೊ ಆದಷ್ಟು ನೀವು ಯಾವುದೇ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡೋದಾಗಿರ್ಬೋದು, ಮತ್ತೊಂದು ಅವ್ರಿಗೆ ಕಮೆಂಟ್ ಮಾಡೋದಾಗಿರ್ಬೋದು, ಅವೆಲ್ಲ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಇವೆಲ್ಲ ದಾಖಲಾತಿಗಳನ್ನ ರೆಡಿ ಇಟ್ಕೊಂಡ್ರೆ ನಮ್ಮ ಸಿಬ್ಬಂದಿಯವರು ಬಂದಾಗ ಕೊಟ್ಟರೆ ಸಾಕು, ಅವರೇ ಮಾಡ್ತಾರೆ ಎಲ್ಲ ವೆರಿಫಿಕೇಷನ್ ಎಲ್ಲ. ಸ್ನೇಹಿತರೆ, ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ KEB ಕಂಟೆಂಟು, ನಿಮಗೆ KEB ರಿಲೇಟೆಡ್ ಕಂಟೆಂಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.